RCB ವಿನ್. ತುಂಬಾನೇ ಖುಷಿ ಆಯಿತು. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. RCB ಗೆದ್ದಿದ್ದಂತೂ ತುಂಬಾ ಖುಷಿ ಆಯಿತು, ಕಣ್ಣಲ್ಲಿ ನೀರು ಬಂತು. ಗೆದ್ದಿದ್ದ ಖುಷಿಯಲ್ಲಿ ರಾತ್ರಿ 12-12:30 ಆಯಿತು ಮಲ್ಕೊಳ್ಳೋ ಅಷ್ಟರಲ್ಲಿ. ಡೈಲಿ ಪ್ರೋಟೀನು ಬೆಳಿಗ್ಗೆ 5 ಗಂಟೆಗೆ ಹೋಗಿ ವಾಕ್ ಮಾಡೋವಂಥದ್ದು. ಸೊ ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪಾರ್ಕ್ ಕಡೆ ವಾಕ್ ಮಾಡೋಣ ಅಂತ ಹೇಳಿ ವಾಕಿಂಗ್ ಬಂದ್ವಿ. ವಾಕಿಂಗ್ ಏನೋ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಆಮೇಲೆ ಇವತ್ತೊಂದು ಫಂಕ್ಷನ್ ಇತ್ತು, ನಮ್ಮ ರಿಲೇಷನ್ ಅವರು ಊರಲ್ಲಿ ಊರಬ್ಬ ಆಯಿತು. ಹಾಗಾಗಿ ಅವ್ರ ಊರಿಗೆ ಬಂದ್ವಿ. ಬನ್ನಿ ಹಾಗಿದ್ರೆ ಊರೊಳಗಡೆ ಹೋಗೋಣ. ಅಲ್ಲಿಂದ ಸೀದಾ ದೇವಸ್ಥಾನದ ಹತ್ರ ಬಂದೆ. ಅಲ್ಲಿ ಊರಬ್ಬ ತುಂಬ ಜೋರಾಗೆ ನಡೀತಿತ್ತು. ಹಾಗಾಗಿ ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂತಂದರೆ, ನಾನೀಗ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇರೋದ್ರಿಂದ ಸೊ ಒಂದು ಸ್ವಲ್ಪ ಜನ ಏನಪ್ಪ ಇವಳಿಗೆ ಮಾಡೋದಕ್ಕೆ ಕೆಲಸ ಇಲ್ವಾ, ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಹಾಕ್ತಾಳೆ, ಎಲ್ಲೆಲ್ಲಿ ಹೋಗ್ತಾ ಇಲ್ವ ಅದೆಲ್ಲ ವೀಡಿಯೋ ಮಾಡಿ ಹಾಕ್ತಾಳೆ, ಬುದ್ಧಿ ಐತಾ ಇಲ್ಲ ಅಂತ ಹೇಳಿ ಮಾತು ಬರ್ತಾ ಇದೆ. ನಾನು ಮಾಡೋಕ್ಕೆ ಕೆಲಸ ಇಲ್ದಿರ ಮಾಡ್ತಾಯಿಲ್ಲ. ನಾನು ಕೆಲಸಕ್ಕೆ ಹೋಗ್ಕೊಂಡು ಮನೇಲಿ ಮಕ್ಕಳನ್ನೂ ನೋಡಿ ಮನೇನೂ ಕೆಲಸ ಮಾಡಿ ಫ್ರೀ ಇರೋ ಟೈಮಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ನನಗೆ ಅದೊಂದು ಖುಷಿ. ನಾನು ಮುಂಚೆಯಿಂದಲೂ ಇತ್ತು, ಆದರೆ ಮದುವೆ ಆದಮೇಲೆ ಮಕ್ಕಳು ಮನೆ ಅನ್ನೋದೇ ಇಷ್ಟು ವರ್ಷ ನಾನು ಕಳ್ಕೊಂಬಂದೆ. ಈಗ ಅವು ಸ್ವಲ್ಪ ದೊಡ್ಡವಾಗಿರೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಹಾಗಾಗಿ ನಾನು ಇದನ್ನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನನಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಹುಡ್ಕೊತಾ ಇದ್ದಾರೋ ನಾನು ವೀಡಿಯೋ ಹಾಕ್ತಾ ಇರೋದಕ್ಕೆ ಅಂತ ಹೇಳಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಹುಡ್ಕೋಬೇಡಿ, ಸುಟ್ಟೋಗ್ತೀರಾ. ನಾನು ಹೇಳೋದು ಇಷ್ಟೇ, ನಿಮಗೂ ಅನಿಸ್ತಿದ್ಯಾ? ನೀವು ಪ್ರಯತ್ನ ಪಡಿ. ಅದು ಬಿಟ್ಟು ಇನ್ನೊಬ್ರು ಮಾಡೋದನ್ನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ. ನನಗೆ ಗೊತ್ತು ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು, ನನಗೂ ಬುದ್ಧಿ ಇದೆ. ಮೇಲೆ ದೇವರೊಬ್ಬ ಅನ್ನೋ ಇರ್ತಾನೆ, ಸೊ ನೋಡ್ತಿರ್ತಾನೆ ಯಾರು ಹೆಂಗೆ ಏನು ಅಂತ ಹೇಳಿ. ನಾನು ತಪ್ಪು ಮಾಡಿದ್ರೆ ನಾನು ಅನುಭವಿಸ್ತೀನಿ, ಬೇರೆಯವ್ರು ತಪ್ಪು ಮಾಡಿದರೆ ಅವ್ರು ಅನುಭವಿಸ್ತಾರೆ. ಸುಮ್ಮನೆ ನೀವು ಸೆಂಟ್ರಲ್ಲಿ ಯಾಕೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ? ನಿಮ್ಮ ಪಾಡೆ ನೀವು ಕೆಲಸ ಮಾಡ್ಕೊಂಡಾಗ ನನ್ನ ಪಾಡೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಕೆಲಸಕ್ಕೂ ಹೋಗ್ತಾನೆ ಈ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸಕ್ಕೆ ಹೋಗ್ಕೊಂಡೆ ಯೂಟ್ಯೂಬಲ್ಲಿ ಏನೋ ಒಂದು ಅಲ್ಲಿ ಇಲ್ಲಿ ಹೋದಾಗ ಖುಷಿ ವೀಡಿಯೋ ಹಂಚ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಹೇಗಿತ್ತು ಹಬ್ಬ ಅಂತ. ಸೊ ಹಾಗಿದ್ರೆ ಬನ್ನಿ ಊಟಕ್ಕೆ ಹೋಗೋಣ. ಸ್ವಲ್ಪ ನಾನ್ ವೆಜ್ ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಹಾಗಾಗಿ ಖುಷಿಯಿಂದ ಊಟ ಮಾಡಿದ್ವಿ. ನಮ್ಮ ರಾಣಿ ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ಎಷ್ಟು ಸೈಲೆಂಟಾಗಿ ನೀಟಾಗಿ ಕುತ್ಕೊಂಡು ತಿಂತಾ ಇದ್ದಾಳೆ, ಅದು ಸ್ಮೇಲ್ ಮಾಡಿಕೊಂಡು. ಚೀಚಿ ಊಟ ತಿನ್ನು, ಕರೆಕ್ಟಾಗಿ ಎಲ್ಲ ಖಾಲಿ ಮಾಡಬೇಕು. ಊಟ ಖಾಲಿ ಮಾಡಿಲ್ಲ ಅಂದರೆ ಇಲ್ಲೇ ಕೂಡ ಹಾಕ್ಕೊಂತಾರೆ ಮನೇಲಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ಗಾಡಿ ಹೋಗೋಕ್ಕೆ ಜಾಗ ಇರಲಿಲ್ಲ, ಆ ಥರ ಫುಲ್ ಇದಾಗೋಗಿತ್ತು. ಮತ್ತು ಅಷ್ಟು ದೂರ ಬಂದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಸೊ ಅಲ್ಲಿಗೆ ನಿಧಾನಕ್ಕೆ ಹೊರಟ್ವಿ. ಮುಂದೆ ಎಲ್ಲ ಫುಲ್ಲು ನೋಡಿ ಬ್ಲಾಕ್ ಆಗೋಗಿದೆ. ಹಿಂದೆ ಗಾಡಿಗಳು ಬರ್ತಾನೆ ಇದೆ. ನಾನು ಆಮೇಲೆ ಒಂದಷ್ಟು ದೂರ ಇಳಿದು, ನಾನು ನನ್ನ ಮಗ ಇಳಿದು ಆಮೇಲೆ ಮತ್ತೆ ನಮ್ಮ ಅಪ್ಪ ಜೊತೆ ಹೊರಟ್ವಿ ಮನೆಗೆ. ತುಂಬ ಬಿಸಿಲಿತ್ತು, ನಿಂತ್ಕೊಳ್ಳೋದಕ್ಕಾಗ್ತಾಯಿಲ್ಲ, ತಲೆ ಬೇರೆ ನೆತ್ತಿ ಸುಡ್ತಿತ್ತು. ಊರಬ್ಬ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಸಾಯಂಕಾಲ ಎಲ್ಲಿ ಹೋದ್ವಿ ನೋಡಿ. ನಾವಿವಾಗ ಮದುವೆ ಹೊರಟಿದ್ದೀವಿ. ನಮ್ಮೂರವ್ರದ್ದೇ ಮದುವೆ ಇರೋದು. ಸೊ ಹಾಗಾಗಿ ನಾವು ಅಕ್ಕಪಕ್ಕದವರೆಲ್ಲ ಮದುವೆ ಹೊರಟಿದ್ದೀವಿ. ನಾವು ಹೋಗ್ತಿರೋ ಮದುವೆ ಹುಡುಗನ ಮನೆ ಇದೆ. ಇವರೇ ನೋಡಿ ಮದುವೆ ಆಗೋ ಹುಡುಗ ಹುಡುಗಿ. ಫೋಟೋ ತೆಗೆಸ್ಕೊಂಡು ಸೀದಾ ಬಂದಿದೆ ಊಟಕ್ಕೆ. ಸೊ ಊಟಕ್ಕಂತೂ ತುಂಬ ಜನ ಇದ್ದರು. ಹಾಗಾಗಿ ಬೊಕ್ಕೆ ಸಿಸ್ಟಮ್ಗೆ ಹೋಗೋಣಂತೆ ಅಂದರೆ ಅಲ್ಲೂ ತುಂಬ ಜನ ಇದ್ದರು. ಸೊ ಇಲ್ಲಿ ಬಂದ್ವಿ. ನೋಡಿ ಯಾವ ಥರ ಎಲ್ಲ ವೆರೈಟೀಸ್ ಆಗ್ತಾ ಇದ್ದಾರೆ.
ಅಯ್ಯೋ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ನಾನಂತೂ ಸ್ವಲ್ಪ ಐಟಮ್ಸ್ನ ಹಾಕಿಸ್ಕೊಂಡೇ ಇಲ್ಲ, ನನಗೂ ತುಂಬ ಜಾಸ್ತಿನೇ ಆಗೋಯ್ತು. ಎಲ್ಲನೂ ಟೇಸ್ಟ್ ನೋಡೋಂತ ಸ್ವಲ್ಪ ಹಾಕಿಸ್ಕೊಂಡಿದ್ದೆ ಅಷ್ಟೇ. ಅಲ್ಲಿ ಊಟ ಮುಗಿಸ್ಕೊಂಡು ಹಾಗೇ ಓಡಾಡ್ಕೊಂಬರೋಣ, ನೋಡ್ಕೊಂಬರೋಣ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಒಳಗಡೆ ಹೋದ್ವಿ. ಹಾಗೆ ಅಲ್ಲಿ ಫ್ರೂಟ್ಸ್ ಕೊಡ್ತಿದ್ರು. ಸೊ ನನ್ನ ಮಗ ತಿನ್ನಬೇಕು ಅಂತಿದ್ದ, ಹಾಗೆ ಅಲ್ಲಿ ಇಸ್ಕೊಂಡು ಕಲ್ಯಾಣ ಮಂಟಪ ನೋಡ್ಕೊಂಡು ಬರೋಣ ಅಂತ ಹೇಳಿ ಕೊಟ್ವಿ. ಸೊ ಹಿಂದೆಗಡೆ ಏನೆಲ್ಲ ಬ್ಯಾಕ್ಗ್ರೌಂಡ್ ಇದೆ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ನೋಡಿದ್ವಿ. ಅಲ್ಲಿ ನೋಡಿ ಬೊಕ್ಕೆ ಸಿಸ್ಟಮ್ಗೆ ಫುಲ್ಲು ಜನ ನಿಂತಿದ್ದಾರೆ. ನಾವು ಇಲ್ಲಿ ನಿಂತಿದ್ರೆ ಇವತ್ತು ಆಗ್ತಾನೆ ಇರಲಿಲ್ಲ ನಮ್ಮದು ಊಟ ಅಂತ ಹೇಳ್ಕೊಂಡು ಅಲ್ಲೇ ಕೂತು ಅಲ್ಲೇ ಊಟ ಮಾಡಿಕೊಂಡು ಸೀದಾ ಈ ಕಡೆ ಬಂದ್ವಿ. ಅಲ್ಲಿ ಬಂದಮೇಲೆ ನಮ್ಮ ಕಣ್ಣು ಬಿದ್ದಿದ್ದು ಪಾನಿಪುರಿ. ಸೊ ಒಂದೊಂದು ಟೇಸ್ಟ್ ಮಾಡೋಣ ಅಂತ ಹೇಳಿ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೇಳಿ ಇಲ್ಲಿ ಬಂದ್ವಿ. ನೋಡಿ ಆ ಕಡೆ ನಡಿ, ನಿಧಾನಕ್ಕೆ ಇಲ್ಲೇ ಇರು. ಪಾನಿಪುರಿ ಏನೋ ತಿನ್ಕೊಂಡ್ವಿ. ತಿಂದಾದ್ಮೇಲೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಫೋಟೋ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ವಿ. ಎಲ್ಲಿಗೆ ಬಂದಿದ್ಯೋ? ಮದುವೆ. ನೀನು ಎಲ್ಲಿಗೆ ಬಂದಿದ್ದೆ? ಮದುವೆ. ಏಯ್ ನೀನು ಎಲ್ಲಿಗೆ ಬಂದಿದ್ಯಾ? ಮದುವೆ. ಊಟ ಮಾಡ್ದಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.